ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 1 ಎಕರೆ 34 ಗುಂಟೆ ರೋಬಸ್ಟ ಪ್ಲಾಂಟೇಶನ್ ಇದು. ಮತ್ತು ಈ ಪ್ರಾಪರ್ಟಿಲಿ ಒಂದು ವಾಸ ಇರಲಿಕ್ಕೆ ಚೆನ್ನಾಗಿರೋಂಥ ಒಂದು ಹೆಂಚಿನ ಮನೆ ಕೂಡ ಇದೆ. ಈ ಜಾಗ ನೀವೇನು ನೋಡ್ತಾ ಇದ್ದೀರಾ ಸ್ಟೇಟ್ ಹೈವೇ. ಈ ಸ್ಟೇಟ್ ಹೈವೇಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಆ 1.5 ಕಿಲೋಮೀಟ್ರಲ್ಲಿ 200 ಮೀಟ್ರ್ ಅಷ್ಟೇ ಮಡ್ ರೋಡ್ ಬರುತ್ತೆ. ಇನ್ನೆಲ್ಲ ಕಂಪ್ಲೀಟಾಗಿ ಡಾಂಬರ್ ರೋಡ್ ಇದೆ. ಪ್ರಾಪರ್ಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಪ್ರಾಪರ್ಟಿ ಎಂಟ್ರೆನ್ಸಿಗೆ ಮನೆ ಇದೆ, ನೀವು ನೋಡ್ಬೋದು. ಮತ್ತು ಈ ಪ್ಲಾಂಟೇಶನ್ ತುಂಬ ಅಂದರೆ ತುಂಬಾ ಕಂಡೀಷನ್ ಇದೆ. ಮತ್ತು ಈ ಮನೆ ಒಂದು 30ರಿಂದ 35 ವರ್ಷದ ಹಳೆ ಮನೆ ಅಂತ ಹೇಳ್ಬೋದು. ಇದು ಇವಾಗ ಓನರು ಇದರಲ್ಲೇ ವಾಸ ಇದ್ದಾರೆ, ಹಾಗಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮನೆಯೂ ಕೂಡ. ಇಲ್ಲಿ ಟೋಟಲ್ ಬೌಂಡ್ರಿ ಬಂದುಬಿಟ್ಟು 2.25 ಎಕರೆ ಬರುತ್ತೆ. ರೆಕಾರ್ಡ್ ಇರೋ ಅಂಥದ್ದು 1 ಎಕರೆ 34 ಗುಂಟೆಗೆ. ಮತ್ತು ಕಂಪ್ಲೀಟಾಗಿ ಇದು ರೋಬಸ್ಟ ಪ್ಲಾಂಟೇಶನ್ ಆಗಿದೆ. ಈ ತೋಟ ಒಂದು ಒಳ್ಳೆ ಇನ್ಕಮ್ ಬರ್ತಿರೋ ತೋಟ ಅಂತ ಹೇಳ್ಬೋದು. ಹಾಗೆಯೇ ಈ ಜಾಗ ಒಂದು ಒಳ್ಳೆ ಲೊಕೇಶನಲ್ಲಿದೆ. ಈ ಜಾಗದ ಅಕ್ಕಪಕ್ಕ ಎಲ್ಲ ಮನೆಗಳಿರೋದ್ರಿಂದ ಇದೊಂದು ಸೇಫ್ಟಿ ಜಾಗ ಅಂತ ಹೇಳ್ಬೋದು. ಈ ತೋಟದಲ್ಲಿ ಪ್ರತಿ ವರ್ಷ ರೋಬಸ್ಟ 40 ಬ್ಯಾಗು ಕಾಫಿ ಕೊಯ್ತಾ ಇದ್ದಾರೆ. ನೆಕ್ಸ್ಟ್ ಇಯರ್ಗೂ ಅಷ್ಟೇ ಫಸಲಿದೆ. ಮತ್ತು ಈ ಪ್ರಾಪರ್ಟಿಗೆ ನೀರಿನ ವ್ಯವಸ್ಥೆ ಅಂತಂದರೆ ಒಂದು ಚಿಕ್ಕದಾಗಿ ಪಾಂಡ್ ಇದೆ, ಹಾಗೆಯೇ ಅದ್ರ ಪಕ್ಕನೇ ಒಂದು ಸ್ಟ್ರೀಮ್ ಇದೆ. ಈ ಪ್ರಾಪರ್ಟಿ ಒಂದು ಸ್ಟ್ರೀಮಿಗೆ ಅಟ್ಯಾಚ್ ಆಗಿದೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಈ ಪ್ರಾಪರ್ಟಿಗೆ ಸ್ಟೇಟ್ ಹೈವೇಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಅಪ್ ಟು ಪ್ರಾಪರ್ಟಿವರೆಗೂ ಒಂದು ಒಳ್ಳೆ ರೋಡ್ ಅಪ್ರೋಚ್ ಇದೆ. ಯಾರಾದರೂ ಒಂದು ಚಿಕ್ಕದಾಗಿರೋ ಪ್ರಾಪರ್ಟಿ ನೋಡ್ತಾ ಇದ್ದರೆ ಮತ್ತು ಅದ್ರ ಜೊತೆಗೆ ವಾಸ ಇರಲಿಕ್ಕೆ ಒಂದು ಮನೆ ನೋಡ್ತಾ ಇದ್ದರೆ ಇದೊಂದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ನಾನು ಮುಂಚೆನೇ ಹೇಳಿದ್ದೆ ಈ ಪ್ರಾಪರ್ಟಿ ಟಚ್ ಆಗಿ ಒಂದು ಸ್ಟ್ರೀಮ್ ಇದೆ ಅಂತ. ನೀವೇನು ನೋಡ್ತಾ ಇದ್ದೀರಾ, ಇದೇ ಸ್ಟ್ರೀಮ್ ಬರುತ್ತೆ. ಇದು ಮಳೆಗಾಲದಲ್ಲಿ ಒಂದು ಫಾಲ್ಸ್ ಥರ ನೀರು ಹರಿಯುತ್ತೆ. ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀರಿನ ವ್ಯವಸ್ಥೆಗೆ ಇದೊಂದು ಸ್ಟ್ರೀಮ್ ಅಲ್ಲದೆ ಇವರು ಪ್ರೈವೇಟಾಗಿ ಒಂದು ಚಿಕ್ಕದಾಗಿರೋವಂಥ ಒಂದು ಪಾಂಡ್ ಕೂಡ ಇದೆ. ಅದರಿಂದ ಕೂಡ ಈ ತೋಟಕ್ಕೆ ನೀರನ್ನ ಯೂಸ್ ಮಾಡ್ಕೊಳ್ತಾರೆ. ಹಾಗಾಗಿ ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ. ಈ ಏರಿಯಾ ಪ್ಯೂರ್ ಮಲೆನಾಡು ಏರಿಯಾ ಅಂತ ಹೇಳ್ಬೋದು. ವರ್ಷಕ್ಕೆ ಆ್ಯಾವ್ರೇಜ್ ಒಂದು 120ರಿಂದ 140 ಇಂಚು ಮಳೆ ಆಗುತ್ತೆ ಇಲ್ಲಿ. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಟೋಟಲ್ ಆಗಿ 70 ಲಕ್ಷ ಹೇಳ್ತಾ ಇದ್ದಾರೆ. ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.